ಕೂದಲು ಇಷ್ಟೇ ದಪ್ಪ ಉದ್ದ ಸಿಲ್ಕಿ ಶೈನಿ ಬೇಕು ಅಂತೇಳಿ ಭಾಳ ಆಸೆ ಪಡ್ತಿದ್ರೆ ಈ ಒಂದು ಸೀಕ್ರೆಟ್ನ ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ಸಾಕ್ರಿ. ಇವಾಗ ವೆಡ್ಡಿಂಗ್ ಸೀಸನ್ನೆಲ್ಲ ಸ್ಟಾರ್ಟ್ ಆಗ್ಯಾವ. ನಾವು ನಕಲಿ ಕೂದಲ ತೊಗೊಂಡು ಹಾಕ್ಕೋಬೇಕು, ನಕಲಿ ಬಾಲ್ ತೊಗೊಂಡು ಹಾಕ್ಕೋಬೇಕು, ನಕಲಿ ಒಂದು ಜೋಡ ತೊಗೊಂಡು ಹಾಕ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಿಟ್ಬಿಡ್ತೀರಿ ನೀವು. ಅಷ್ಟೊಂದು ಒಳ್ಳೆಯ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ಇದನ್ನು. ಸೊ ನೀವು ಜಸ್ಟ್ ಇದನ್ನು ಯೂಸ್ ಮಾಡ್ತಾ ಬರ್ರಿ. ದಿನಕ್ಕೆ ಒಂದು ಸಾರಿ ಸಾಕ್ರಿ. ಈ ಒಂದು ಸೀಕ್ರೆಟ್ ಇಷ್ಟೊಂದು ಸೂಪರಾಗಿದೆ. ನಿಮ್ಮ ಕೂದಲನ್ನು ಥಿಕ್ನೆಸ್ ಮಾಡುತ್ತೆ, ನಿಮ್ಮ ಕೂದಲನ್ನು ಶೈನಿಂಗ್ ಮಾಡುತ್ತೆ, ನಿಮ್ಮ ಕೂದಲಲ್ಲಿ ಹೊಳಪು ತರುತ್ತೆ. ನಿಮ್ಮ ಕೂದಲು ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ. ನಿಮ್ಮ ಕೂದಲು ಉದ್ದ ಇರ್ತಾವೆ ಆದರೆ ತೆಳ್ಳಗಿರ್ತಾವೆ, ದಪ್ಪ ಇರೋಂಗಿಲ್ಲ. ಸೊ ಅದನ್ನು ಸಹಿತ ಇಲ್ಲಿ ಮೇಂಟೈನ್ ಮಾಡುತ್ತೆ. ಜೊತೆಗೆ ನಿಮ್ಮ ಕೂದಲು ಶಾರ್ಟ್ ಇದ್ದರೆ ಅದನ್ನು ಸಹಿತ ಇದು ದಪ್ಪ ಮಾಡಿ ನಿಮ್ಮ ಕೂದಲನ್ನು ಉದ್ದ ಮಾಡಿ ನಿಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ. ಸೊ ಅಷ್ಟೊಂದು ಒಳ್ಳೆಯ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ರೀ ಇದನ್ನು. ಅಷ್ಟೊಂದು ಒಳ್ಳೆಯ ಒಂದು ಏನು ಮನೆ ಮದ್ದಂತ ಹೇಳ್ಬೋದು. ಬಟ್ ಇದನ್ನು ನಾವು ಮಾಡ್ಲಿಕ್ಕತ್ತೀವಿ ಇವತ್ತು. ಇದನ್ನು ಇಂಟೇಕ್ ಮಾಡುವಂಥ ಕೆಲಸ ಮಾಡ್ಲಿಕ್ಕತ್ತೀವಿ ರೀ ನಾವು. ಸೊ ನಡೀರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು. ಸೊ ಹೋಗ್ಬಾರ್ದ್ರಿ. ನಾವು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಅಗಸೆ ಬೀಜ ಅಂತ ಹೇಳ್ತೀವಿ. ಕನ್ನಡದೊಳಗೆ ಆಲಸಿ ಅಂತ ಹೇಳ್ತಾರೆ, ಹಿಂದಿ ಒಳಗೆ. ಆಮೇಲೆ ಇಂಗ್ಲೀಷ್ನಾಗ ಫ್ಲ್ಯಾಕ್ ಸೀಡ್ ಅಂತ ಹೇಳ್ತಾರೆ. ಸೊ ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಚಟ್ನಿ ಸಹಿತ ಮಾಡ್ತೀವಿ ರೀ ನಾವು. ಸೊ ಡೈಲಿ ಯೂಸ್ ಅಂತ ಮಾಡೇ ಮಾಡ್ತೀವಿ. ಇದನ್ನು ಸ್ಕಿನ್ನಿಗೆ ಹಚ್ಕೊಳ್ತೀವಿ. ಸ್ಕಿನ್ ಒಂಥರ ಕೋರಿಯನ್ ಥರ ಗ್ಲಾಸಿ ಲುಕ್ ಕೊಡುತ್ತೆ ರೀ. ಸೊ ಆಲ್ರೆಡಿ ನನ್ನ ಚಾನಲ್ ಒಳಗಿದೆ, ಹೋಗಿ ನೋಡಿರಿ. ಇಲ್ಲಪ್ಪ ಅಂತಂದ್ರೆ ನಿಮಗೆ ಸಿಗಲಿಲ್ಲ ಅಂತಂದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಶೇರ್ ಕೂಡ ಮಾಡ್ತೀನಿ. ಬರುವಂಥ ನೆಕ್ಸ್ಟ್ ವಿಡಿಯೋ ಸಹಿತ ನಾನು ಇದನ್ನು ತರಲಿಕ್ಕತ್ತೀನಿ. ಸೊ ಅಲ್ಲಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದ್ರೆ ನೀವು ₹0 ಖರ್ಚೊಳಗೆ ಚಿನ್ನದ ಗಣಿನ ನಿಮ್ಮ ಮನೆಗೆ ತಂದಂಗೆ ಆಗುತ್ತೆ ರೀ. ಅಷ್ಟೊಂದು ಒಳ್ಳೆಯ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸಿನ ವಿಡಿಯೋಸ್ ಇದಾವೆ ನನ್ನೆಲ್ಲ ಚಾನಲ್ ಒಳಗೆ. ನಿಮ್ಮ ಪ್ರತಿಯೊಂದಕ್ಕೂ ವೆಯ್ಟ್ ಲಾಸ್ ಆಗಿರಲಿ, ನಿಮ್ಮ ಹೇರ್ ಲಾಸ್ ಆಗಿರಲಿ, ನಿಮ್ಮ ಸ್ಕಿನ್ಗೆ ಪ್ರಾಬ್ಲಮ್ ಆಗಿರಲಿ, ಸೊ ಏನೋ ಒಂದಾಗಿರಲಿ ಎಲ್ಲ ಚಾನಲ್ ಒಳಗೆ ನನ್ನ ಚಾನಲ್ ಒಳಗೆ ಸಿಗ್ತಾವೆ. ಸೊ ಇದ್ರಾಗ ಒಮೆಗಾ 3 ಇವೆಲ್ಲ ಕೂಡ ಅದಾವೆ ರೀ. ಸೊ ಇನ್ನೆಲ್ಲ ಹೇಳ್ಕೊತ ಕುಂತ್ರೆ ನಿಮಗೆ ಇಲ್ಲೇ ಬೇಸರನೂ ಆಗುತ್ತೆ. ಆಮೇಲೆ ಎಲ್ರಿಗೂ ಅಷ್ಟೊಂದು ಟೈಮ್ ಇರೋದಿಲ್ಲ ನೋಡಲಿಕ್ಕೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಹೋಗಿ ನೋಡಬೇಕಪ್ಪ ಅಂತಂದ್ರೆ ಗೂಗಲೇ ಹೋಗಿ ಸರ್ಚ್ ಮಾಡಿರಿ. ಸೊ ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡೀನಿ. ಸೊ ಇದನ್ನು ನಾನು ಸ್ವಚ್ಛಗೆ ಒಂದ್ಸರಿ ಏನಪ್ಪ ವಾಶ್ ಅಲ್ರಿ ಸ್ವಚ್ಛ ಮಾಡ್ಕೊಂಡೀನಿ. ಎಲ್ಲ ಹಳ್ಳಿಗಳು ಏನಾರು ಇದ್ದರೆ ಸ್ವಚ್ಛ ಮಾಡ್ಕೊಂಡೆ. ಬಟ್ ಹಳ್ಳದು ಏನಿಲ್ಲ ರೀ, ನಾನು ಚಲೋ ಇರೋದನ್ನು ತೊಗೊಂಡು ಬಂದೀನಿ ಅಂಗಡಿ ಒಳಗೆ. ಇದು 250 ಗ್ರಾಮ್ ಅಂದರೆ 250 ಗ್ರಾಮ್ ಅಂದರೆ 1/4 kg ಅದಾವೆ ರೀ. ಸೊ ಇದನ್ನು ಎಲ್ಲನೂ ಚಲೋತ್ನಂಗೆ ಹುರ್ಕೊಳ್ರಿ. ನೋಡಿರಿ ನಿಮಗೆ ಸೌಂಡ್ ಬರ್ಲಿಕ್ಕತ್ತದ ಚಟ್ಪಟ್ ಅಂಥೇಳಿ ಈ ಥರ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಭಾಳ ಅಂದ್ರೆ ಒಂದು 3-4 ನಿಮಿಷ ರೀ ಸಿಮ್ ಉರಿ ಒಳಗೆ ಇಟ್ಕೊಂಡು ಇದನ್ನು ಚಟ್ಪಟ್ ಅಂತೇಳಿ ಸೌಂಡ್ ಬರೋ ತನಕ ಚಲೋ ತಂಗೆ ಹುರ್ಕೊಡ್ರ. ಆಮೇಲೆ ಕಲರು ಚೇಂಜ್ ಆಗಿಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇದನ್ನು ಒಂದು ಪ್ಲೇಟ್ ಒಳಗೆ ತಕೋರಿ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಬಿಡೋಣ ರೀ. ಬಿಸಿದನ್ನ ಇದನ್ನು ನಾವು ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಮಖಾನ ಅಂತ ಹೇಳ್ತಾರೆ ಹಿಂದಿ ಒಳಗೆ ರೀ. ಇಂಗ್ಲೀಷ್ನಾಗ ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಆಮೇಲೆ ಇದಕ್ಕೆ ನಾವು ಕಮಲದ ಬೀಜ ಅಂತ ಸಹಿತ ಹೇಳ್ತಾರೆ. ಸೊ ಇದು ಒಂದು ಬಂದುಬಿಟ್ಟು ಬರೀ ನಿಮಗೆ ಕೂದಲಕ್ಕೆ ಅಷ್ಟೇ ಅಲ್ದೇ ನಿಮ್ಮ ಮೊಣಕಾಲೊಳಗೆ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ. 30 ವರ್ಷ ಆದ್ರೆ ಸಾಕ್ರಿ ಈಗ. ಸೊ 30 ವರ್ಷ ದಾಟತಪ್ಪ ಅಂತಂದ್ರೆ ನಮ್ಮ ಮೊಣಕಾಲೊಳಗೆ ಕಟ್ ಅವಾಜ್ ಬರುತ್ತೆ. ನಮ್ಮ ಸ್ಕಿನ್ನ ಡಲ್ ಆಗುತ್ತೆ, ನಮ್ಮ ಹೇರ್ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಏನೆಲ್ಲ ಭಾಳ ಸಮಸ್ಯೆ ಇದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಎಲ್ಲನೂ ಒಂದು ತಲೆ ಒಳಗೆ ಇಟ್ಕೊಂಡು ತೊಗೊಂಡು ಬಂದಿರುವಂಥ ಒಂದು ಖಜಾನೆ ಅಂತ ಹೇಳ್ಬೋದು ನೀವು. ಅಂದರೆ ಒಂದು ಚಿನ್ನದ ಗಣಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕತ್ತೀವಿ ನೀವು. ಖರೇನೆ ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಚಿನ್ನದ ಗಣಿ ಇದ್ದಂಗೆ ರೀ. ನಿಮಗೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಹೋಗಿ ನೀವು ಗೂಗಲ್ನ ಸರ್ಚ್ ಬೇಕಿದ್ರು ಮಾಡಿರಿ. ಜಸ್ಟ್ ಇದನ್ನು ಒಂದು 2-3 ದಿನ ಜಸ್ಟ್ ಇದು ಇಂಟೇಕ್ ಮಾಡಿ ನೋಡಿರಿ. ಇದ್ರದ್ದು ಒಂದು ಅಬ್ಸರ್ವೇಷನ್ ಮಾಡಿರಿ, ಅಬ್ಸರ್ವ್ ಮಾಡಿರಿ. ನಿಮ್ಮ ಒಂದು ಲೈಫ್ ಸಿಸ್ಟಮ ಚೇಂಜ್ ಆಗುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಸೀಕ್ರೆಟ್ಸ್ ಇವೆಲ್ಲ. ಸೊ ಇದನ್ನು ಸಹಿತ ನಾ ಇಲ್ಲಿ 250 ಗ್ರಾಮ್, ಇದು ಸಹಿತ 1/4 kg ಅದ ರೀ. ಇದನ್ನು ಸಹಿತ ನಾ ಇಲ್ಲಿ ಸಿಮ್ ಉರಿ ಇಟ್ಕೊಂಡು ಚಲೋತ್ನಂಗೆ ಹುರ್ಕೊಂಡೀನಿ. ಹುರ್ಕೊಳ್ಳುವಾಗ ಯಾವುದೇ ಒಂದು ತುಪ್ಪ ಆಗಲಿ, ಎಣ್ಣೆ ಆಗಲಿ, ಡಾಲ್ರ ಆಗಲಿ, ಈ ಥರ ಎಲ್ಲ ಏನು ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತಿಲ್ಲ. ಇದು ನಿಮಗೆ ವೆಯ್ಟ್ ಲಾಸ್ ಸಹಿತ ಮಾಡುತ್ತೆ. ಜೊತೆಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಹೇರ್ ಗ್ರೋತ್ ಮಾಡುತ್ತೆ, ನಿಮ್ಮ ಸ್ಕಿನ್ ವೈಟ್ ಮಾಡುತ್ತೆ. ಎಷ್ಟೆಲ್ಲ ಹೇಳ್ಬೋದು ರೀ ಇದ್ರ ಬಗ್ಗೆ. ಖಜಾನೆ ಅಂತ ಹೇಳಿದೆ ನಾನು. ಇದು ನಿಮ್ಮದೊಂದು ಆರೋಗ್ಯದ ಖಜಾನೆ ರೀ ಇದು ಖರೇನೆ. ಈ ಥರ ಇದ್ರೊಳಗೆ ಏನಾದರೂ ಬೀಜ ಬಂದರೆ ಇದನ್ನು ತೆಗೆದು ಬಿಡ್ರಿ. ಸೊ ಅದು ಗಟ್ಟಿ ಪದಾರ್ಥ ಇರುತ್ತೆ. ಸೊ ಅದು ಕಟ್ ಅಂತ ಆವಾಜ್ ಬರುತ್ತೆ. ಆಮೇಲೆ ನೀವು ಅದನ್ನು ಯೂಸ್ ಮಾಡುವಾಗ ನಿಮಗೆ ಅದು ಸರಿ ಅನ್ಸಂಗಿಲ್ಲ. ಸೊ ಹಾಗಾಗಿ ಇದನ್ನು ಸಿಮ್ ಉರಿಯೊಳಗೆ ಇಟ್ಕೊಂಡು ಚಲೋತ್ನಂಗೆ ಏನು ಮಾಡ್ತೀರಪ್ಪ ಅಂದ್ರೆ ಹುರ್ಕೊಳ್ರಿ.
ಸೊ ಇದನ್ನು ಯಾವ ರೀತಿ ಹುರಿಬೇಕಂತ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ. ಇದನ್ನು ವೆಯ್ಟ್ ಲಾಸ್ ಒಳಗೆ ನಾವು ಭಾಳ ಯೂಸ್ ಮಾಡ್ತೀವಿ ರೀ. ಸೊ ನಾ ಹೇಳಿದೆ ನಿಮಗೆ, ನಿಮ್ಮ ಬೋನ್ಸ್ ಎಲ್ಲ ಗಟ್ಟಿ ಆಗ್ತಾವ್ರಿ. ಇದಕ್ಕೆ ಸಣ್ಣ ಮಕ್ಕಳಿಗೆ ಸಹಿತ ಇದನ್ನು ಪ್ರತಿಯೊಬ್ಬರೂ ಇದನ್ನು ತಿನ್ಬೋದು. ಶುಗರ್ ಇದ್ದವರು ಸಹಿತ ಇದನ್ನು ನೀವು ಯೂಸ್ ಮಾಡಬಹುದು. ಯಾಕಂದರೆ ಇದ್ರೊಳಗೆ ನಾವು ಶುಗರ್ ಆ್ಯಡ್ ಮಾಡಲಿಕ್ಕತ್ತಿಲ್ಲ. ಸೊ ಹಾಗಾಗಿ ಶುಗರ್ ಇದ್ದವರು ಸಹಿತ ಇದನ್ನು ನೀವು ತಿನ್ನಬಹುದು. ಆಮೇಲೆ ನಂಗೆ ಮೆಸೇಜ್ ಮಾಡಬೇಡ್ರಿ ಶುಗರ್ ಇದ್ದವ್ರು ತಿನ್ಬಹುದಾ ಅಂಥೇಳಿ. ಎಸ್, ಅಫ್ಕೋರ್ಸ್ ತಿನ್ಬೋದು ನೀವು. ಸೊ ಸೂಪರಾಗಿರುತ್ತೆ. ಇದನ್ನು ಒಂದು ತಿನ್ನೋದಕ್ಕೆ ಹೋಗಿರಿ ನೀವು, ಖರೆ ಅಂದ್ರೆ ಇಷ್ಟೊಂದು ತಿಂತೀರಿ. ಖರೇನ ಅಷ್ಟೊಂದು ಸೂಪರಾಗಿರುತ್ತೆ. ನನ್ನ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ರೀ. ಇದು ನಿಮ್ಮ ಕೂದಲನ್ನ ಇಷ್ಟು ಜಲ್ದಿನ ಉದುರೋದು ಕಡಿಮೆ ಮಾಡುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ. ಮತ್ತೆ ಹೇಳ್ತೀನಂತ ಬೇಜಾರಂತೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಇದು ಒಂಥರ ಕೋಲಾರ ಚಿನ್ನದ ಗಣಿನೇ ನಮ್ಮ ಮನೆಗೆ ಬಂದಂಗೆ ರೀ. ನಿಜವಾಗ್ಲೂ ಈ ವಿಡಿಯೋ ಯಾರ್ಯಾರ ಹತ್ರ ಹೋಗಿ ಸೇರಿದ, ನಿಜವಾಗ್ಲೂ ಈ ಹೆಲ್ತ್ ಅನ್ನೋದು ರೀ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ ನಿಮಗೆ. ಅಷ್ಟೊಂದು ಒಳ್ಳೆಯ ಒಂದು ವಿಡಿಯೋ ಇದು. ಇದನ್ನೆಲ್ಲ ಯಾರ್ಯಾರಿಗೆಲ್ಲ ತಲುಪಿಸ್ತೀರಿ. ಸೊ ಅಷ್ಟೊಂದು ನಿಮ್ಮನ್ನ ನೆನೆಸ್ಕೋತಾರೆ. ಖರೇನ ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ಇಷ್ಟೊಂದು ಒಳ್ಳೆ ಅಮೇಝಿಂಗ್ ಅಂತ ಹೇಳ್ಬೋದು. ಈಗ 30 ಪಾರ್ ಆದ್ವಿ ಅಂದ್ರೆ, 30+ ಆದ್ವಿ ಅಂದರೆ ಇದನ್ನ ಈ ಥರ ಎಲ್ಲ ಯೂಸ್ ಮಾಡಬೇಕು ನೀವು. 30 ಅಂತ ಅಲ್ಲ, ನೀವು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರಿಗೆ ಸಹಿತ ನೀವು ಇದನ್ನು ಕೊಡಬಹುದು. ಇದನ್ನು ಚಲೋ ತಂಗಿಲಿ ನಾನು ಹುರ್ಕೊಂಡೇನಿ. ಸೊ ಇಲ್ಲಿ ನೋಡ್ಬೋದು ಕಲರ್ ಸಹಿತ ಇದ್ರದ್ದು ಚೇಂಜ್ ಆಗಿದೆ. ಸೊ ಇದನ್ನು ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಇದು ಹುರಿದದೇ ಇಲ್ಲ ಅನ್ನಲಿಕ್ಕೆ, ಇಲ್ಲಿ ನೋಡಿರಿ ಸೌಂಡ್ ಹೆಂಗೆ ಬರುತ್ತಂತಂದ್ರೆ ಈ ಥರ ನಾವು ಹತಿಕಿ ಅಂದ್ರೆ ಪ್ರೆಸ್ ಮಾಡಿದಾಗದ ಕುರುಕುರು ಅಂತ ಸೌಂಡ್ ಬರ್ಬೇಕು ರೀ. ಆ ಥರ ಬಂತಪ್ಪ ಅಂತಂದ್ರೆ ಪರ್ಫೆಕ್ಟಾಗಿ ನಿಮ್ಮ ಒಂದು ಹುರಿದಾವ ಅಂತ ಅರ್ಥ ರೀ. ಸೊ ಇದನ್ನು ನಾನು 2 ಪಾರ್ಟಿಷನ್ ಒಳಗೆ ಮಾಡ್ಕೊಂಡೀನಿ. ಬಾಳಿಗೆ ಸಣ್ಣದಿರೋದಕ್ಕೆ ನಾನು 2 ಸರಿ ಹಾಕ್ಕೊಂಡು ಚಲೋತ್ನಾಗ ಹುರ್ಕೊಂಡೀನಿ. ಜಾಸ್ತಿ ಸಿಮ್ ಇಟ್ಕೋರಿ. ನೀವು ಜಾಸ್ತಿ ಜೋರು ಇಟ್ರಿ ಅಂತಂದ್ರೆ ಅದು ಬಡ ಹೊತ್ತಿ ಬಿಡ್ತಾವೆ ರೀ ಪೂರ. ಯಾಕಂದ್ರೆ ಭಾಳ ತೆಳ್ಳಗಿರ್ತಾವೆ, ಒಂಥರ ಹಾಳಿ ಥರ, ಈ ಒಂದು ಪಾಪ್ಕಾರ್ನ್ ಇರ್ತಾವಲ್ಲ ಆ ಥರ ಇರುತ್ತೆ ರೀ ಇದು. ಸೊ ಭಾಳ ಚೆನ್ನಾಗಿರುತ್ತೆ, ಚಲೋ ಇರುತ್ತೆ. ಖರೇನ ಭಾಳ ಅಂದ್ರೆ ಭಾಳ ಚಿನ್ನದ ಗಣಿ ಅಂತ ಮೊದಲೇ ಹೇಳಿಕತ್ತೀನಿ ನಾನು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಗಸೆ ಬೀಜ 1/4 kg ಇತ್ತು ರೀ. ಆಮೇಲೆ ಈ ಒಂದು ಲೋಟಸ್ ಅಂದ್ರೆ ಮಖಾನ ಇದು ಸಹಿತ 1/4 kg ಇತ್ತು. ಸೊ 2 kg ಎರಡು ಸೇರಿಸಿ ಅರ್ಧ kg ಆಯ್ತು ರೀ ಇಲ್ಲಿ. ಸೊ ಹಾಗಾಗಿ ನಾ ಇಲ್ಲಿ ಬೆಲ್ಲನ ಅರ್ಧ kgಗಿಂತ ಕಡಿಮೆ ತೊಗೊಂಡಿನಿ ಸ್ವಲ್ಪ. ಯಾಕಂದ್ರೆ ನಾವು ಸ್ವೀಟ್ ಇಲ್ಲಿ ಕಡಿಮೆ ಹಾಕ್ಲಿಕ್ಕತ್ತೀವಿ. ಸೊ ಇದನ್ನು ಶುಗರ್ ಇದ್ದರೂ ತಿನ್ಬೋದು, ವೆಯ್ಟ್ ಲಾಸ್ ಮಾಡೋರು ತಿನ್ಬೋದು. ಈಗ ನೋಡಿರಿ ವೆಯ್ಟ್ ಲಾಸ್ ಮಾಡೋರು ಶುಗರ್ ತಿನ್ನಬಾರ್ದಂತ ಭಾಳ ಕೈ ಕಾಯ್ತಿರ್ತಾರೆ. ಅದನ್ನು ಏನೆಲ್ಲ ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾರೆ, ತಿನ್ನಬೇಕೋ ಬ್ಯಾಡೋ. ಸೊ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ರೀ ಶುಗರ್ದು. ಸೊ ಅಂಥವ್ರಿಗೆಲ್ಲ ಸ್ವೀಟಿನ ಕ್ರೇವಿಂಗ್ಸ್ ಇರುತ್ತಲ್ಲ, ಆವಾಗ ಈ ಥರ ಒಂದನ್ನು ನೀವು ಎತ್ತಿ ತಿಂದುಬಿಟ್ರಪ್ಪ ಅಂದ್ರೆ ನಿಮಗೆ ಶುಗರ್ ಅಂದ್ರೆ ನಿಮಗೆ ಸ್ವೀಟಿದು ಕ್ರೇವಿಂಗ್ಸೇ ಹೋಗ್ಬಿಡುತ್ತೆ. ಆರಾಮಾಗಿ ನೀವು ವೆಯ್ಟ್ ಲಾಸ್ ಮಾಡಬಹುದು. ಸೊ ಹಾಗಾಗಿ ಇದನ್ನೆಲ್ಲ ಡಯಟ್ ಒಳಗೆ ಆ್ಯಡ್ ಮಾಡ್ಕೊಳ್ರಿ. ನಾ ಇಲ್ಲಿ ಎಲ್ಲ ತಣ್ಣಗಾಗ್ಯಾವ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ನಾವು ಹಾಕ್ಕೊಂಡು ತೊಗೊಂಡು ಬರೋಣ. ಪೂರ ಪೌಡರ್ ಮಾಡಬೇಡ್ರಿ, ಸ್ವಲ್ಪ ದರದರಿ ಅಂದರೆ ಪೂರ ಪೌಡರು ಆಗಬಾರ್ದು, ಮೀಡಿಯಮ್ ಆಗಿ ದರದರಿನೂ ಆಗಬಾರ್ದು. ಈ ಥರ ಇಲ್ಲಿ ನೋಡಿ ತೋರಿಸ್ಲಿಕ್ಕತ್ತೀನಿ. ಈ ಥರ ಪೂರ ಪೌಡರ್ ಆದರೂ ತಿನ್ನಲಿಕ್ಕೆ ಚೆನ್ನಾಗಿ ಅನ್ಸಂಗಿಲ್ಲ, ಚಲೋ ಅನ್ಸಂಗಿಲ್ಲ. ಸೊ ಈ ಥರ ಸ್ವಲ್ಪ ಅಂದರೆ ಒಂದು 90% ಅದು ಪೌಡರ್ ಆಗ್ಬೇಕ್ರಿ, ಆ ಥರ. ಸೊ ಇದನ್ನು ಪೌಡ್ರ್ ಮಾಡ್ಕೊಂಬಂದಿನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಮಖಾನೂ ಸಹಿತ ಇಲ್ಲಿ ನಾನು ಅದನ್ನು ಸಹಿತ ಪೌಡರ್ ಮಾಡ್ಲಿಕ್ಕತ್ತೀನಿ. ಇದನ್ನು ಸಹಿತ ಪೂರ ಪೌಡರ್ ಮಾಡಲಿಕ್ಕೆ ಹೋಗಬೇಡ್ರಿ. ಅದನ್ನು ನಾವು ತಿನ್ನುವಾಗ ಸ್ವಲ್ಪ ಬಾಯಿ ಒಳಗೆ ಒಂದೊಂದು ಹಳಕ್ಕೆ ಬಂದರೆ ಅದ್ರ ಮಜಾನೂ ಬೇರೆ ಇರ್ತೈತೆ ರೀ. ಸೊ ತಿಂದು ನೋಡಿರಿ, ಸಖತ್ತಾಗಿರುತ್ತೆ. ಒಂದೇ ದಿನದೊಳಗೆ ಇಷ್ಟನ್ನು ಖಾಲಿ ಮಾಡ್ತೀರಿ, ಅಷ್ಟೊಂದು ಸೂಪರಾಗಿ. ನೋಡಲಿಕ್ಕೆ ಅಷ್ಟೇ 2 ಇಂಗ್ರೀಡಿಯೆಂಟ್ಸ್, ಬಟ್ ಇದ್ರ ಟೇಸ್ಟ್ ಸೂಪರು ಡೂಪರ್. ಸೊ ಚಿನ್ನದ ಗಣಿ ಅಂತಲೇ ಹೇಳಿದೆ ನಾನು ನಿಮಗೆ. ಆರೋಗ್ಯದ ಚಿನ್ನದ ಗಣಿ ರೀ ಇದು ನಿಜವಾಗ್ಲೂ. ಸೊ ಇದನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕಪ್ಪ, ನಾನಿಲ್ಲಿ ಗೋಡಂಬಿ, ಒಣ ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸ್, ಆಮೇಲೆ ಅಕ್ರೋಟ್ ತೊಗೊಂಡೀನಿ, ಬಾದಾಮ್ ತೊಗೊಂಡೀನಿ. ಸೊ ನಿಮ್ಗೆ ಯಾವ್ಯಾವ ಬೇಕು ತೊಗೊಳ್ರಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅದನ್ನು ಇಲ್ಲಿ ಹಾಕ್ಕೊಳ್ಬಹುದು. ಸೊ ಇದನ್ನು ಸಮ್ಮರ್ ಒಳಗೆ ಮಾಡ್ಲಿಕ್ಕತ್ತಿದೆ, ಬೇಸಿಗೆ ಕಾಲದೊಳಗೆ ಮಾಡ್ಲಿಕ್ಕತ್ರ ಇದೊಂದು ನೆನ್ಪಿಟ್ಕೊಳ್ರಿ ತಲೆ ಒಳಗೆ. ಏನಪ್ಪ ಅಂತಂದ್ರೆ ಅಕ್ರೋಟ್ನೇ ಯೂಸ್ ಮಾಡಬೇಡ್ರಿ. ಸೊ ಇವಾಗ ನಾವು ಇಂಟ್ರೊಳಗೆ ಮಾಡ್ಲಿಕ್ಕತ್ತೀವಿ ಅನ್ನೋ ಸಲುವಾಗಿ ಅಕ್ರೋಟ್ನ ಯೂಸ್ ಮಾಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಮೆಲನ್ ಸೀಡ್ಸ್ ಅಂತ ಹೇಳ್ತೀವಿ, ಆಮೇಲೆ ಸೂರ್ಯಕಾಂತಿ ಬೀಜ, ಅವನ್ನೆಲ್ಲ ನಾನು ಸ್ವಲ್ಪ ಮಿಕ್ಸಿ ಒಳಗೆ ದರ್ದರಿಯಾಗಿ ರುಬ್ಕೊಂಡು ಬಂದೇನಿ ರೀ, ದರ್ದರಿಯಾಗಿ ಮಾಡ್ಕೊಂಡು ಬಂದೇನಿ. ಅದನ್ನು ಸಹಿತ ಇಲ್ಲಿ ಹಾಕ್ಲಿಕ್ಕತ್ತೀನಿ. ಸೊ ಇದನ್ನೆಲ್ಲನೂ ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಚಲೋತ್ತಂಗೆ ಈ ಥರ ಮಿಕ್ಸ್ ಮಾಡ್ಕೊರಿ, ಅಂದ್ರೆ ಎಲ್ಲನೂ ಚಲೋತ್ತಂಗೆ ಮಿಕ್ಸ್ ಆಗುತ್ತೆ. ಇಲ್ಲಾಂದ್ರೆ ನೀವು ಹಂಗೆ ಹಾಕಿಬಿಟ್ರಿ ಅಂದ್ರೆ ಅದು ಚಲೋತ್ತಂಗೆ ಮಿಕ್ಸ್ ಆಗಂಗಿಲ್ಲ. ಹಾಗಾಗಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಬೆಲ್ಲ ಏನು ಆಣ ಮಾಡೋಕ್ಕಿಟ್ಟಿದ್ವಲ್ರಿ, ಇದು ಜಾಸ್ತಿ ಆಣ ಆಗಬಾರ್ದ್ರಿ. ಜಸ್ಟ್ ಒಂದು ಎಳಿರಿ, ಇಲ್ಲಿ ನೋಡಿ ತೋರಿಸ್ಲಿ, ಜಸ್ಟ್ ಚಿಪ್ ಅಂತ ಅನಿಸ್ತಪ್ಪ ನಿಮ್ಮ ಬೆರಳಿಗೆ ಅಂದ್ರೆ ಸಾಕ್ರಿ, ಅಷ್ಟಕ್ಕೆ ಮುಗಿಸಿಬಿಡ್ರಿ. ಅದನ್ನು ಭಾಳ ಚಿಪ್ಪಾಗಿ ಭಾಳ ಎಳಿ ಬರುವಂಗೆ ಪೂರ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಇದನ್ನ ಈ ಥರ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ. ಅಂದರೆ
ಫಸ್ಟ್ ಯಾರು ಉಂಡೆ ಕಟ್ತಿರ್ತಿರಲ್ಲ ಸೊ ಅವ್ರಿಗೆಲ್ಲರಿಗೆ ಗೊತ್ತಾಗುತ್ತೆ. ನಾನು ಸ್ವಲ್ಪ ಫ್ಲೇವರ್ ಚಲೋ ತೆಂಗೆ ಬರಲಿ ಅನ್ನೋ ಸಲುವಾಗಿ ಇಲ್ಲಿ ನಾನು ಏಲಕ್ಕಿನ ಪೌಡ್ರ್ ಮಾಡಿ ಒಂದು 4 ಏಲಕ್ಕಿನ ಹಾಕ್ಕೊಂಡೀನಿ. ಸೊ ಈ ಬೆಲ್ಲನ ಚಲೋ ಹೊತ್ನ್ಯಾಗ ಸೋಸ್ಕೊಂಬಿಡ್ರಿ. ಇದು ಸೋಸ್ಕೊಂಡಾದ್ಮೇಲೆ ಇದನ್ನು ನೀವು ಪಟಾಫಟ್ ಅಂತೇಳಿ ಮುಂದಿನ ಪ್ರೊಸೆಸ್ ಮಾಡಬೇಕಾಗುತ್ತೆ. ಸೋಸಿ ಅದನ್ನ ಒಂದು 5 ನಿಮಿಷ ಬಿಟ್ಟು ನಾ ಏನೋ ಮಾಡಿ ಬಂದು ಆಮೇಲೆ ಮಾಡ್ತೀನಂತ ಈ ಥರ ತಲೆ ಒಳಗೆ ಇಟ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಬೇರೆ ಉಂಡೆ ಥರ ಮಾಡುವಂಥದ್ದು ಅಲ್ರಿ ಇದು. ಸೊ ಹಾಗಾಗಿ ಇದನ್ನು ಫಟಾಫಟ್ ಅಂತೇಳಿ ಎಷ್ಟು ಫಾಸ್ಟಾಗಿ ನಿಮ್ಮ ಕೈಯಿಂದ ಆಗುತ್ತೋ ಅಷ್ಟು ಫಾಸ್ಟಾಗಿ ಇದನ್ನು ಫಟಾಫಟ್ ಅಂತ ಮಿಕ್ಸ್ ಮಾಡಿರಿ. ಸೊ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ನಿಜವಾಗ್ಲೂ ನಾ ಹೇಳಿದೆ ನಿಮಗೆ. ವೆಡ್ಡಿಂಗ್ ಸೀಸನ್ನೆಲ್ಲ ಬಂತು. ಬೇರೆ ಅಂದರೆ ನಕಲಿ ಕೂದಲನ್ನ ತೊಗೊಂಡು ಹಾಕ್ಕೋಬೇಕು, ನಮ್ಮ ಹೆಲ್ತ್ ಸರಿ ಇಲ್ಲ, ನನ್ನ ಮೊಣಕಾಲೊಳಗೆ ಕಟ್ ಸೌಂಡ್ ಬರತೈತಿ, ನಂಗೆ ನಡೆಯೋಕ್ಕಾಗತ್ತಿಲ್ಲ, ನನ್ನ ಹೆಲ್ತ್ ಪ್ರಾಬ್ಲಮ್ ಐತಿ, ಏನೇ ಒಂದು ಇರಲಿ, ನಿಮಗೆ ಕಣ್ಣು ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ಯದ, ಕಿವಿ ಕೇಳಂಗಿಲ್ಲ, ನಿಜವಾಗ್ಲೂ ರೀ ಖಜಾನೆ ಕೋಲಾರ ಚಿನ್ನದ ಗಣಿನ ಇವತ್ತು ನಿಮ್ಮ ಮನೆಗೆ ಬಂದೈತಂತ ತಿಳ್ಕೊಳ್ಳಿರಿ. ಈ ಒಂದು ವಿಡಿಯೋ ಯಾರ್ಯಾರಿಗೆಲ್ಲ ತಲುಪಿದೆ. ಸೊ ನಿಜವಾಗ್ಲೂ ಇಷ್ಟು ರಿಯಲಿ ವಂಡರ್ಫುಲ್ ಅಮೇಝಿಂಗ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ ರೀ. ಸಾರಿ ಅಂದರೆ ಜಾಸ್ತಿ ಮಾತಾಡಿದ್ರೆ, ಯಾಕಂದರೆ ಇದ್ರ ಬೆನಿಫಿಟ್ಸ್ ಅಷ್ಟೊಂದು ನಾವು ಇನ್ನೂ ಭಾಳ ಇದಾವ್ರಿ, ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ. ಸೊ ಇದನ್ನು ಚಲೋತ್ನಂಗೆ ಫಟಾಫಟ್ ಅಂತೇಳಿ ನಿಮ್ಮ ಕೈಯಿಂದ ಎಷ್ಟು ಜಲ್ದಿ ಆಗುತ್ತಾ ಇದನ್ನು ಲೇಟ್ ಮಾಡ್ದಂಗೆ ಫಟಾಫಟ್ ಅಂತ ಕಟ್ಕೊಂಬಿಡ್ರಿ. ಉಂಡೆ ಸಣ್ಣ ಮಾಡ್ಕೊರಿ, ಭಾಳ ದೊಡ್ಡ ಮಾಡಬೇಡ್ರಿ. ದೊಡ್ಡ ಮಾಡಿದ್ರೆ ಮಕ್ಳು ಏನು ಮಾಡ್ತಾರೆ, ಅರ್ಧ ತಿನ್ನೋದು ಅರ್ಧ ಬಿಡೋದು ಈ ಥರ ಎಲ್ಲ ಮಾಡಬಹುದು. ಸೊ ಹಾಗಾಗಿ ಮೀಡಿಯಮ್ ಆಗಿ ಚಿಕ್ಕಿ ಇರುತ್ತಲ್ರಿ ಆ ಥರ ಸೈಜ್ ಒಳಗೆ ನೀವು ಕಟ್ಟಿದ್ರಂದ್ರೆ ಒಂದು ಕೊಟ್ಟರು ನೀವು ಒಂದು ಬಿಟ್ಟು ಒಂದು 4 ತಿಂತಾರೋ, ಅಷ್ಟೊಂದು ಸೂಪರಾಗಿರುತ್ತೆ. ಎಷ್ಟು ವೈಟಮಿನ್ಸ್, ಒಮೆಗಾ 3 ಅದು ಇದೆಲ್ಲನೂ ಮಿಕ್ಸಿಂಗ್ ಅದ ರೀ. A to Z ಅಂದ್ರೆ ಫುಲ್ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ ನಿಮ್ಮ ಈ ಒಂದು ಇದ್ರೊಳಗೆ ಇದೆ ಅಂತ ತಿಳ್ಕೊರಿ ನೀವು ಖರೇನ. ಸೊ ಯಾವ ಟ್ಯಾಬ್ಲೆಟ್ಸ್ ತೊಗೊಳೋದು ಬಿಡ್ತೀರಿ, ಎಲ್ಲನೂ ಬಿಡ್ತೀರಿ ನೀವು. ಶುಗರ್ ಗೀಗರ್ ಎಲ್ಲರೂ ಇದ್ದವರು ಇದನ್ನು ತಿನ್ನಬಹುದು. ಸೂಪರ್ ಆಗಿದೆ. ಯಾಕಂದರೆ ಇದ್ರೊಳಗೆ ಒಣ ದ್ರಾಕ್ಷಿ ಹಾಕಿ ನಾವು, ಆಮೇಲೆ ಬೆಲ್ಲ ಹಾಕೀವಿ. ಸೊ ಸೂಪರಾಗಿರುತ್ತೆ. ಬೆಲ್ಲದ ಅಂಶ ಇನ್ನೂ ಸ್ವಲ್ಪ ಬೇಕಿದ್ರೆ ನೀವು ಕಡಿಮೆ ಮಾಡಿಕೊಂಡು ದ್ರಾಕ್ಷಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಸಖತ್ತಾಗಿರುತ್ತೆ. ಇದನ್ನು ಡೈಲಿ ಒಂದೊಂದು ತಿನ್ಕೊಂಡು ಬರ್ರಿ, ನಾಷ್ಟ ಆದಮೇಲೆ ಅಥವಾ ನಾಷ್ಟಕ್ಕಿಂತ ಮುಂಚೆ ನಿಮ್ಗೆ ಯಾವಾಗ ಬೇಕು ಅವಾಗ ಅನಿಸುತ್ತೆ ತಿನ್ನಿರಿ. ಜಸ್ಟ್ ಒಂದು ತಿನ್ನಿರಿ, ಮಕ್ಕಳಿಗೆ ಸಹಿತ ಟಿಫನ್ ಬಾಕ್ಸ್ ಒಳಗೆ ಕೊಡ್ರಿ. ಸೊ ಒಳ್ಳೆಯ ಒಂದು ಫಲಿತಾಂಶ ನಿಮಗೆ ಒಂದು ವಾರದೊಳಗೆ ಸಿಗುತ್ತೆ. ಸಖತ್ತಾಗಿರುತ್ತೆ ಖರೇನೆ. ಇವತ್ತಿನ ಮನೆ ಮದ್ದು ನಿಮಗೆಲ್ಲರಿಗೆ ಭಾಳ ಇಷ್ಟ ಆಗಿದೆ ಅಂದ್ಕೊಂಡೀನಿ. ಇದನ್ನು ಆದಷ್ಟು ಶೇರ್ ಮಾಡಿರಿ. ಖರೇನೆ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಶೇರ್ ಮಾಡಿರಿ ಆದಷ್ಟು. ಯಾಕಂದ್ರೆ ಇಂಥ ಒಳ್ಳೆ ವಿಡಿಯೋನ ನೀವು ಎಷ್ಟು ಶೇರ್ ಮಾಡ್ತೀರಿ ಸೊ ಅಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಎಲ್ಲರಿಗೂ ಸಿಗಲಿ. ಯಾಕಂದರೆ ಈಗಿನ ಕಾಲದೊಳಗೆ ಬರೀ ಎಲ್ಲರೂ ದವಾಖಾನೆ ಅದು ಇದಂತ ಓಡಾಡುವಂಥದ್ದು ಕೆಲಸನ ಆಗ್ಬಿಟ್ಟಿದ್ರಿ. ಬ್ಯುಸಿ ಲೈಫ್ ಒಳಗೆ ತಮ್ಮನ್ನು ಇಲ್ಲಿ ಕೇರ್ ಮಾಡ್ಲಿಕ್ಕತ್ತಿಲ್ಲ. ಈ ಥರ ನೀವು ಜಸ್ಟ್ ಒಂದೊಂದು ಉಂಡೆ ತಿನ್ಕೊತ ಬರ್ರಿ, ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಖರೇನ ಈ ಒಂದೆಲ್ಲ ಮೈಂಡ್ ಒಳಗೆ ಇಟ್ಕೊಂಡು ಇವತ್ತಿನ ರೆಸಿಪಿ ತೊಗೊಂಡು ಬಂದೀನಿ. ಸೊ ಆದಷ್ಟು ಶೇರ್ ಮಾಡಿರಿ. ನಿಜವಾಗ್ಲೂ ಇಷ್ಟೊಂದು ಸಖತ್ತಾಗಿದೆ. ಮತ್ತೆ ಹೇಳಿಕತ್ತಾನಂತೆ, ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡ್ರಿ. ಆಮೇಲೆ ಜಾಸ್ತಿ ಒಂದೆಡೆ ಮಾತಾಡಿದ್ರು ಸಹಿತ ಸಾರಿ. ಸೊ ಆಲ್ಮೋಸ್ಟ್ ನಾನು ಜಾಸ್ತಿ ಮಾತಾಡೋದು ಖರೇನ. ಸೊ ನನಗಂತೂ ನಿಲ್ಲಲಿಕ್ಕೆ ಆಗ್ಲಿಗತ್ತಿಲ್ಲ. ಸೊ ಈ ಥರ ನಾನು ಉಂಡಿನ ಕಟ್ಟಿ ಇಟ್ಬಿಟ್ಟಿರ್ತೀನಿ. ಸೊ ಡೈಲಿ ನನ್ನ ಮಕ್ಕಳಿಗೂ ಕೊಡ್ತೀನಿ, ನಾನು ಕೂಡ ತಿಂತೀನಿ, ನಮ್ಮ ಹಸ್ಬೆಂಡ್ ಮನೆಯೊಳಗೆ ಎಲ್ಲರೂ ತಿಂತೀವಿ. ಸೊ ಸೂಪರ್ ಆಯ್ತಿದ್ರು. ಟೇಸ್ಟು ಕೂಡ ಅಷ್ಟೊಂದು ಅಮೇಝಿಂಗ್, ಸ್ಮೆಲ್ ಕೂಡ ವಾವ್ ಸಖತ್ತಾಗಿರುತ್ತೆ. ಸೊ ಮತ್ತು ಯಾವುದಾದ್ರೂ ವಿಡಿಯೋ ನಿಮಗೆ ಬೇಕಪ್ಪ ಅಂತ ಅನಿಸಿದ್ರೆ ಚಿಕ್ಕದಾಗಿ ಒಂದು ಮೆಸೇಜ್ ಮಾಡಿ ತೊಗೊಂಡು ಬರ್ಲಿಕ್ಕತ್ತೀನಿ. ಇನ್ನೂ ಆದಷ್ಟು ನನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಒಳ್ಳೆ ವಿಡಿಯೋ ತರಲಿಕ್ಕೆ ತೊಗೊಂಡು ಬರ್ಲಿಕ್ಕತ್ತೀನಿ. ಸೊ ನೀವು ಕೂಡ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಫಟಾಫಟ್ ಅಂತೇಳಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಆದಷ್ಟು. ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಇದೇ ಥರ ಒಳ್ಳೆ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆಲ್ಲ ನಮಸ್ಕಾರ.